ಹಾಗೆ ಲೂಪೋಲ್ಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಇದೀಗ ನವೀನ್ ಅವರ ಸಾಕ್ಷಿಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಜೊತೆಯಲ್ಲಿ ನಾನು ಆಕ್ಟ್ ಮಾಡ್ತಿದ್ದೆ, ಅವ್ರು ಕಾಲ್ ಮಾಡಿದ್ರು, ಹಂಗಾಗಿ ಸ್ಟೋನಿ ಬ್ರೂಕ್ಗೆ ಹೋದೆ. ಪವನ್ ಬಂದು ಏನೋ ಹೇಳಿ ಹೋದ್ರು. ಸಾಕ್ಷಿದಾರ ನವೀನ್, ಆಲ್ಮೋಸ್ಟ್ ಚಿಕ್ಕಣ್ಣ ಅವರು ಕೊಟ್ಟ ಹೇಳಿಕೆಯಂತೆಯೇ ಇದೆ ನವೀನ್ ಅವರ ಹೇಳಿಕೆ ಕೂಡ. ಚಿಂಗಾರಿ ಚಿತ್ರದ ಸಮಯದಿಂದ ನಾನು ಪರಿಚಯ ದರ್ಶನ್ ಅವ್ರಿಗೆ. ಊಟಕ್ಕೆ ಕರೆದ್ರು, ಸ್ಟೋನಿ ಬ್ರೂಕಿಗೆ ಹೋದ್ವಿ, ಎಲ್ಲರೂ ಕೂತು ಊಟ ಮಾಡಿದ್ವಿ. ಅಷ್ಟೊತ್ತಿಗೆ ಪವನ್ ಬಂದು ಏನೋ ಹೇಳ್ದ, ನಾನು ಅಲ್ಲಿಂದ ಹೊರಟೆ. ಇದು ಬಿಟ್ಟರೆ ಪವನ್ ಬಂದು ಏನು ಹೇಳ್ದ, ಅದಾದ್ಮೇಲೆ ಏನಾಯಿತು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನಗೇನು ಗೊತ್ತೂ ಇಲ್ಲ ಅಂಥೇಳಿ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಸ್ವ-ಇಚ್ಛ ಹೇಳಿಕೆಗಳು ಏನೆಲ್ಲ ದಾಖಲು ಮಾಡಲಾಗಿದೆ ಅದನ್ನ ಇದೀಗ ಸಿ.ವಿ. ನಾಗೇಶ್ ಅವರು ಒಂದೊಂದನ್ನೇ ಉಲ್ಲೇಖ ಮಾಡ್ತಾ ದರ್ಶನ್ ಅವರು ಸಲ್ಲಿಸಿರುವ ಜಾಮೀನು ಅರ್ಜಿಯ ಕುರಿತಾಗಿ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಚಿಕ್ಕಣ್ಣ ಅವರ ಸ್ವ-ಇಚ್ಛಾ ಹೇಳಿಕೆ, ನವೀನ್ ಅವರ ಸ್ವ-ಇಚ್ಛಾ ಹೇಳಿಕೆ, ಇದಾದ್ಮೇಲೆ ಮತ್ತೊಂದು ಸಾಕ್ಷ್ಯ ಹೋಟೆಲ್ನ ಕೆಲಸಗಾರನ ಸ್ವ-ಇಚ್ಛಾ ಹೇಳಿಕೆಯನ್ನ ಒತ್ತಿದ್ದಾರೆ ವಕೀಲರಾದ ಸಿ.ವಿ. ನಾಗೇಶ್. ಸ್ಟೋನಿ ಬ್ರೂಕ್ ಹೋಟೆಲ್ನ ಕೆಲಸಗಾರರೊಬ್ಬರ ಹೇಳಿಕೆಯನ್ನ ಓದಿ ಹೇಳ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಅಂದರೆ ಈ ಕೊಲೆ ನಡೆದ ಸಂದರ್ಭದಲ್ಲಿ ದರ್ಶನ್ ಅವರು ಸ್ಟೋನಿ ಬ್ರೂಕ್ನಲ್ಲಿದ್ದರು, ಅವರಿಗೆ ಕೊಲೆ ವಿಚಾರ ಏನೂ ಗೊತ್ತಿಲ್ಲ ಅನ್ನೋದನ್ನು ನ್ಯಾಯಾಧೀಶರಿಗೆ ಅಥವಾ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಹೋಟೆಲ್ ಕೆಲಸಗಾರ ದರ್ಶನ್ ಹೋಗಿರುವ ಬಗ್ಗೆ ಹೇಳಿದ್ದಾನೆ. 3 ಗಂಟೆ 45 ನಿಮಿಷ ಅಷ್ಟೊತ್ತಿಗೆ ದರ್ಶನ್ ಹೊರಟರು, ಅದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಹೋಟೆಲ್ನ ಕೆಲಸಗಾರ ಹೇಳಿರುವ ಹೇಳಿಕೆ. ಅಂದರೆ ದರ್ಶನ್ ಹಾಗೆ ಸಂಗಡಿಗರು ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಸ್ಟೋನಿ ಬ್ರೂಕ್ನಲ್ಲಿ. ಪವನ್ ಬಂದು ಏನೋ ಹೇಳ್ದ, ಆಗ ದರ್ಶನ್ ಎದ್ದು ಹೋದ್ರು. ಪವನ್ ಬಂದು ಹೇಳಿದ್ದೇನು ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪವನ್ಗಾಗಲಿ, ಕ್ಷಮೆ ಇರಲಿ, ಚಿಕ್ಕಣ್ಣ ಅವ್ರಿಗಾಗಲಿ, ಹೋಟೆಲ್ನ ಕೆಲಸಗಾರನಿಗಾಗಲಿ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದನ್ನು ಸಿ.ವಿ. ನಾಗೇಶ್ ಅವರು ತಮ್ಮ ವಾದದ ಭಾಗವಾಗಿ ಮಂಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ಮೆರಿಟ್ ಹಾಗೆ ಲೂಪೋಲ್ಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಇದೀಗ ನವೀನ್ ಅವರ ಸಾಕ್ಷಿಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಜೊತೆಯಲ್ಲಿ ನಾನು ಆಕ್ಟ್ ಮಾಡ್ತಿದ್ದೆ, ಅವ್ರು ಕಾಲ್ ಮಾಡಿದ್ರು, ಹಂಗಾಗಿ ಸ್ಟೋನಿ ಬ್ರೂಕ್ಗೆ ಹೋದೆ. ಪವನ್ ಬಂದು ಏನೋ ಹೇಳಿ ಹೋದ್ರು. ಸಾಕ್ಷಿದಾರ ನವೀನ್, ಆಲ್ಮೋಸ್ಟ್ ಚಿಕ್ಕಣ್ಣ ಅವರು ಕೊಟ್ಟ ಹೇಳಿಕೆಯಂತೆಯೇ ಇದೆ ನವೀನ್ ಅವರ ಹೇಳಿಕೆ ಕೂಡ. ಚಿಂಗಾರಿ ಚಿತ್ರದ ಸಮಯದಿಂದ ನಾನು ಪರಿಚಯ ದರ್ಶನ್ ಅವ್ರಿಗೆ. ಊಟಕ್ಕೆ ಕರೆದ್ರು, ಸ್ಟೋನಿ ಬ್ರೂಕಿಗೆ ಹೋದ್ವಿ, ಎಲ್ಲರೂ ಕೂತು ಊಟ ಮಾಡಿದ್ವಿ. ಅಷ್ಟೊತ್ತಿಗೆ ಪವನ್ ಬಂದು ಏನೋ ಹೇಳ್ದ, ನಾನು ಅಲ್ಲಿಂದ ಹೊರಟೆ. ಇದು ಬಿಟ್ಟರೆ ಪವನ್ ಬಂದು ಏನು ಹೇಳ್ದ, ಅದಾದ್ಮೇಲೆ ಏನಾಯಿತು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನಗೇನು ಗೊತ್ತೂ ಇಲ್ಲ ಅಂಥೇಳಿ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಸ್ವ-ಇಚ್ಛಾ ಹೇಳಿಕೆಗಳು ಏನೆಲ್ಲ ದಾಖಲು ಮಾಡಲಾಗಿದೆ ಅದನ್ನ ಇದೀಗ ಸಿ.ವಿ. ನಾಗೇಶ್ ಅವರು ಒಂದೊಂದನ್ನೇ ಉಲ್ಲೇಖ ಮಾಡ್ತಾ ದರ್ಶನ್ ಅವರು ಸಲ್ಲಿಸಿರುವ ಜಾಮೀನು ಅರ್ಜಿಯ ಕುರಿತಾಗಿ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಚಿಕ್ಕಣ್ಣ ಅವರ ಸ್ವ-ಇಚ್ಛಾ ಹೇಳಿಕೆ, ನವೀನ್ ಅವರ ಸ್ವ-ಇಚ್ಛಾ ಹೇಳಿಕೆ, ಇದಾದ್ಮೇಲೆ ಮತ್ತೊಂದು ಸಾಕ್ಷ್ಯ ಹೋಟೆಲ್ನ ಕೆಲಸಗಾರನ ಸ್ವ-ಇಚ್ಛಾ ಹೇಳಿಕೆಯನ್ನ ಒತ್ತಿದ್ದಾರೆ ವಕೀಲರಾದ ಸಿ.ವಿ. ನಾಗೇಶ್.
ಸ್ಟೋನಿ ಬ್ರೂಕ್ ಹೋಟೆಲ್ನ ಕೆಲಸಗಾರರೊಬ್ಬರ ಹೇಳಿಕೆಯನ್ನ ಓದಿ ಹೇಳ್ತಿದ್ದಾರೆ ಸಿ ವಿ ನಾಗೇಶ್ ಅವರು. ಅಂದರೆ ಈ ಕೊಲೆ ನಡೆದ ಸಂದರ್ಭದಲ್ಲಿ ದರ್ಶನ್ ಅವರು ಸ್ಟೋನಿ ಬ್ರೂಕ್ನಲ್ಲಿದ್ದರು, ಅವರಿಗೆ ಕೊಲೆ ವಿಚಾರ ಏನೂ ಗೊತ್ತಿಲ್ಲ ಅನ್ನೋದನ್ನು ನ್ಯಾಯಾಧೀಶರಿಗೆ ಅಥವಾ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಹೋಟೆಲ್ ಕೆಲಸಗಾರ ದರ್ಶನ್ ಹೋಗಿರುವ ಬಗ್ಗೆ ಹೇಳಿದ್ದಾನೆ. 3 ಗಂಟೆ 45 ನಿಮಿಷ ಅಷ್ಟೊತ್ತಿಗೆ ದರ್ಶನ್ ಹೊರಟರು, ಅದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಹೋಟೆಲ್ನ ಕೆಲಸಗಾರ ಹೇಳಿರುವ ಹೇಳಿಕೆ. ಅಂದರೆ ದರ್ಶನ್ ಹಾಗೆ ಸಂಗಡಿಗರು ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಸ್ಟೋನಿ ಬ್ರೂಕ್ನಲ್ಲಿ. ಪವನ್ ಬಂದು ಏನೋ ಹೇಳ್ದ, ಆಗ ದರ್ಶನ್ ಎದ್ದು ಹೋದರು. ಪವನ್ ಬಂದು ಹೇಳಿದ್ದೇನು ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪವನ್ಗಾಗಲಿ, ಕ್ಷಮೆ ಇರಲಿ, ಚಿಕ್ಕಣ್ಣ ಅವ್ರಿಗಾಗಲಿ, ಹೋಟೆಲ್ನ ಕೆಲಸಗಾರನಿಗಾಗಲಿ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದನ್ನು ಸಿ ವಿ ನಾಗೇಶ್ ಅವರು ತಮ್ಮ ವಾದದ ಭಾಗವಾಗಿ ಮಂಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳ ಮೆರಿಟ್ ಹಾಗೆ ಲೂಪೋಲ್ಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಇದೀಗ ನವೀನ್ ಅವರ ಸಾಕ್ಷಿಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಜೊತೆಯಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೆ, ಅವ್ರು ಕಾಲ್ ಮಾಡಿದ್ರು, ಹಂಗಾಗಿ ಸ್ಟೋನಿ ಬ್ರೂಕ್ಗೆ ಹೋದೆ. ಪವನ್ ಬಂದು ಏನೋ ಹೇಳಿ ಹೋದ್ರು. ಸಾಕ್ಷಿದಾರ ನವೀನ್, ಆಲ್ಮೋಸ್ಟ್ ಚಿಕ್ಕಣ್ಣ ಅವರು ಕೊಟ್ಟ ಹೇಳಿಕೆಯಂತೆಯೇ ಇದೆ ನವೀನ್ ಅವರ ಹೇಳಿಕೆ ಕೂಡ. ಚಿಂಗಾರಿ ಚಿತ್ರದ ಸಮಯದಿಂದ ನಾನು ಪರಿಚಯ ದರ್ಶನ್ ಅವ್ರಿಗೆ. ಊಟಕ್ಕೆ ಕರೆದ್ರು, ಸ್ಟೋನಿ ಬ್ರೂಕಿಗೆ ಹೋದ್ವಿ, ಎಲ್ಲರೂ ಕೂತು ಊಟ ಮಾಡಿದ್ವಿ. ಅಷ್ಟೊತ್ತಿಗೆ ಪವನ್ ಬಂದು ಏನೋ ಹೇಳ್ದ, ನಾನು ಅಲ್ಲಿಂದ ಹೊರಟೆ. ಇದು ಬಿಟ್ಟರೆ ಪವನ್ ಬಂದು ಏನು ಹೇಳ್ದ, ಅದಾದಮೇಲೆ ಏನಾಯಿತು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನಗೇನು ಗೊತ್ತೂ ಇಲ್ಲ ಅಂಥೇಳಿ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ ಸಿ ವಿ ನಾಗೇಶ್. ಸ್ವ-ಇಚ್ಛಾ ಹೇಳಿಕೆಗಳು ಏನೆಲ್ಲ ದಾಖಲು ಮಾಡಲಾಗಿದೆ ಅದನ್ನು ಇದೀಗ ಸಿ ವಿ ನಾಗೇಶ್ ಅವರು ಒಂದೊಂದನ್ನೇ ಉಲ್ಲೇಖ ಮಾಡ್ತಾ ದರ್ಶನ್ ಅವರು ಸಲ್ಲಿಸಿರುವ ಜಾಮೀನು ಅರ್ಜಿಯ ಕುರಿತಾಗಿ ವಾದ ಮಂಡನೆಯನ್ನು ಮುಂದುವರೆಸಿದ್ದಾರೆ. ಚಿಕ್ಕಣ್ಣ ಅವರ ಸ್ವ-ಇಚ್ಛಾ ಹೇಳಿಕೆ, ನವೀನ್ ಅವರ ಸ್ವ-ಇಚ್ಛಾ ಹೇಳಿಕೆ, ಇದಾದ್ಮೇಲೆ ಮತ್ತೊಂದು ಸಾಕ್ಷ್ಯ ಹೋಟೆಲ್ನ ಕೆಲಸಗಾರನ ಸ್ವ-ಇಚ್ಛಾ ಹೇಳಿಕೆಯನ್ನು ಓದ್ತಿದ್ದಾರೆ.